ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ನಾನು ನಮ್ಮ ಅಣ್ಣನ ಜೊತೆ ಸುಮ್ಮನೆ ಊರಿಗೆ ಬಂದೆ. ಈಗ ಚಾಲೆಂಜ್ ಆಗ್ತಿದೆ. ಏನ್ ಚಾಲೆಂಜ್ ಅಂದ್ರೆ ಮೊಬೈಲ್ ಕ್ರಿಕೆಟ್ ಆಡೋದು. ಸೋತವರು ಗೋಬಿ ಕೊಡಿಸ್ಬೇಕು. ಇವನೇ ಸೋಲೋದು ಶಿಷ್ಯ. ನೋಡ ಇಲ್ಲಿ ಸರಿ ಇಲ್ಲ, ಯಾರು ಸೋಲ್ತಾರ ಅವ್ರು ಕೊಡ್ಬೇಕಷ್ಟೇ. ಕೊಡ್ಬೇಕಾ? ಅಯ್ಯೋ, ಡಬಲ್ ಮೀನಿಂಗ್ ಸರ್. ಕೊಡಿಸ್ಬೇಕು ಗೋಬಿನ. ಇನ್ನೇನೇನೋ ಮಾತಾಡ್ತಾನೆ. ಟೀಮ್ ಎಸ್ ನೆವರ್ ಲಾಸ್ಟ್. ಟೀಮ್ ಎಸ್ ನೆವರ್ ಲಾಸ್ಟ್ ಅಂತ ತಿಳ್ಕೊಂಡವ್ರೆ. ನನ್ನ ಮಗ ಒಂದೇ ಮ್ಯಾಚ್ ಗೆಲ್ಲಿಲ್ಲ ಗೈಸ್ ಆಗಿಂದ. ಸೊ ನೋಡೋಣ ಬನ್ನಿ, ಯಾರು ಸೋಲ್ತಾರೆ ಅವ್ರಿಗೆ ಗೋಬಿ ಕೊಡಿಸ್ಬೇಕು ಗೆದ್ದವ್ರಿಗೆ. ಸೊ ಲೆಟ್ಸ್ ಕ್ಲಿಪ್ಸ್ ಹಾಕೋಣ ಫಸ್ಟ್. ಯಾರ್ಯಾರು ಹೆಂಗೆ ಅಂತ ಹಾಕ್ರಪ್ಪ ಬೇಗ. ಫೈನಲ್. ಓ ಮೈ ಗಾಡ್, ಡೈರೆಕ್ಟ್ ಫೈನಲ್ ಹೋಗೋಣ. ಫೈನಲ್. ಏಯ್ ಆತರ ಅಜೀಬ್ ಮಾಡ್ತಾವನೆ ಬ್ಲಾಕ್ ಅಂತಂತೆ. ಬೇರೆ ಮಾಡಲ್ ಇದ್ದಂತೆ. ಬ್ಲಾಕ್ ಹಾಕೋದು. ಫೈನಲ್ ಯಾವ್ದಿಲ್ಲ. ಫೈನಲ್ ಈಗ ಇಲ್ಲ. ಬೇಕಾದ್ರೆ ಇನ್ನೊಂದ್ ಸಲ ನನಗೆ ಹಾಕಿದ್ರೆ ಆಯ್ತು, ಈಗ ನಾನು ಗೆದ್ದೀನಿ, ಅವ್ನು ಗೆದ್ದೀನಿ. ನೀನ್ ಗೆದ್ರೆ ಇನ್ನೊಂದ್ಸಲ ಹಾಕೋಣ. ನಿಂದು ಏನು ನಿಂದು ಇಲ್ಲ. ನಾನೇ ಗೆದ್ದಿದ್ದು. ಇದು ಇನ್ನೊಂದ್ಸತಿ ಇಲ್ಲ ಈಗ ಅಷ್ಟೇ. ಈಗ ನನಗಿರೋ ಫೈನಲ್, ಅದು ಫೈನಲ್ ಬೇಡ. ಈಗ ನೀವಿಬ್ರು ಆಡ್ತಿರೋ ಮ್ಯಾಚ್, ನೀವು ಸೋತೋ ನನ್ ಮೇಲೆ ಆಡಿ. ಅಕಸ್ಮಾತ್ ನಾನ್ ಅಲ್ಲಿ ಗೆದ್ರೆ ನಿಮ್ ಮೇಲೆ ಆಡ್ತೀನಿ, ನಾನ್ ಸೋತಂಗೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸಾರಿ. ಈಗ ಅವ್ನ್ ಫೈನಲ್ ಹೋಗೋನೆ, ನಾನು ನೀನು ಆಡ್ತೀವಿ, ಓಕೆನಾ? ಗೆದ್ದೋನ್ ಕುತ್ಕೊಳ್ಳೋದು. ನೀವಾಗಲೂ ಕುತ್ಕೊಂಡೆ. ಓಕೆನಾ? ಅಲ್ಲಿ ಗೆಲ್ತಾರಲ್ಲ, ಅಲ್ಲಿ ಗೆದ್ದೋರು ಇಲ್ಲಿ ಬರ್ತಾನೆ. ನಿಮ್ಮ ಅಮ್ಮನ ಪಿಂಡ. ಇನ್ನೂ ಒಂಥರ ಮಾಡೋಣ. ಯಾರಿಬ್ರು ಸೋಲ್ತಾರ ಇಬ್ರು ಸೇರ್ಸ್ ಕೊಡ್ಸೋದು. ಸರಿ, ಕರೆಕ್ಟ್. ಇಬ್ರು ಸೋತರು ಗೋಬಿ ಕೊಡಿಸ್ಬೇಕು. ನಾನು ಹೆಂಗಿದ್ರು ಗೆಲ್ತೀನಿ, ಅದೊಂದು ಪಕ್ಕ. ಗೆಲ್ಲ ಅಂದ್ಬಿಟ್ಟು ಕ್ಲಬ್ಸ್ ಅಲ್ಲೇ ಫೈನಲ್ ಹೋಗ್ಬಿಟ್ಟವನೆ. ಸೊ ಗೈಸ್, ಬನ್ನಿ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಮ್ಯಾಚ್ ಗೇಮ್ ಅಲ್ಲ, ಗೇಮ್ ಹೆಸರು ಸಚಿನ್ ಸಾಗಾ ಪ್ರೋ ಕ್ರಿಕೆಟ್. ಬನ್ನಿ. ಸೊ ಗೈಸ್, ಟಾಸ್ ನಡೀತಾ ಇದೆ. ಯಾವತ್ತಿದ್ರು ನಮ್ಮ ರಾಜನ್ ಕಡೆ. ನಿಮ್ ಟೀಮ್ ಹೆಸರೇನು? ನೆವರ್ ಲಾಸ್ಟ್. ನಿಮ್ದು? ಎ ಬಿಡಿ ವಿನಯ್ 33378. ನಾನು ಟಾಸ್ ಗೆದ್ದೆ. ಏನ್ ತಗೋತೀಯಾ? ಬ್ಯಾಟಿಂಗ್ ಆಡ್ಬಿಟ್ಟು ಒಂದು 100 ಏನೋ ಟಾರ್ಗೆಟ್ ಕೊಡೋಣ. 2 ಓವರ್ಗೆ 100. ಬ್ಯಾಟಿಂಗ್ ಅವ್ರನ್ನ ಇಲ್ಲಿ ಬಂದೇ ಇಲ್ಲ ಇನ್ನೊಂದು. ಗೈಸ್, ಒಂದು ತುಂಬಾ ಚೆನ್ನಾಗಿರೋ ಡಿವೈಸ್. ಅಲ್ಲ ಕಣ, ಹಾಟ್ಸ್ಪಾಟ್ ಆನ್ ಮಾಡಿದ್ಯೇನೋ? ನಂದೇ ಹಾಟ್ಸ್ಪಾಟ್ ಅಲ್ಲಿ ಉಜಾಡ್ತಾ ಇರೋದು. ಇಬ್ರು ಇರ್ಲಿ, ಅನ್ಲಿಮಿಟೆಡ್ ಅಂದ್ಕೊಂಡು ಅದೆಲ್ಲ ನಾನು ಹಾಕಲ್ಲ. ನೀವೇನ್ ಥ್ಯಾಂಕ್ಸ್ ಏನ್ ಹೇಳ್ಬಿಡ್ರಿ ಅದಕ್ಕೆಲ್ಲ. ಅದು ಬೇರೆ ಥ್ಯಾಂಕ್ಸ್ ಬೇರೆ ಹೇಳ್ತಾರೆ ಅವನಿಗೆ. ಫಸ್ಟ್ ಬಾಲ್ ಹಾಕ್ದ ಅವನ್ಗೆ. ಅಯ್ಯೋ ಗೈಸ್, ಅಲಗ್ ಬುಲಕ್ ನೋಡ್ತಾರೆ. ಇದೇ ಹೇಳೋಕೊಳ್ಳ. ಪ್ರಾಕ್ಟೀಸ್ ತುಂಬಾ ಹಾರ್ಡ್ ವರ್ಕ್ ಐತೆ. ಇದರಿಂದ ತುಂಬಾ ಹಾರ್ಡ್ ವರ್ಕ್ ಇದೆ. ಏನೈತೆ? ಈಸ್ ಎ ಫಾಸ್ಟ್ ಲರ್ನರ್. ಹೌದೇನಾ? ನಮ್ ಬಗ್ಗೆ ನಾವ್ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತಾ? ಯಾರು ಹೇಳ್ಬೇಕು. ಸೆಕೆಂಡ್ ಬಾಲ್ ಹಾಕು. ಈಗ ಔಟ್ ಆಗೇ ಆಯ್ತು ನೋಡಿ. ಈ ಬಾಲ್ ಪಕ್ಕ. ಓ ಮೈ ಗಾಡ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಂತಿರೋದವನೇ ಬ್ಯಾಟ್ಸ್ಮನ್ ಅವನು. ಆಯ್ತಾಯ್ತು. ಎಷ್ಟು ಕೋಟಿ ಕೊಟ್ಟು ತಗೊಂಡಿದ್ರ ಅವನ್ನ? ಎಷ್ಟು? 3.5. ಚಡಿ ಆಗಿದ್ಯಾ? ಇದೆಲ್ಲ ಅಖಾಡಕ್ಕೆ ನಮ್ಮ ಕನ್ನಡಿಗ ಅಗರ್ವಾಲ್. ಈಗ ಮಾನ ಮರಿದ ಕಳಿಬೇಡ ನೀನು ಪಾಪ. ಗೈಸ್, ಅಗರ್ವಾಲ್ ಅಂತ ಹೇಳೋರೆ. ಅಗರ್ವಾಲ್ ಮಾನ ಮರಿದಾಗಕ್ಕೆ 2 ಬಾಲಲ್ಲಿ ಔಟ್ ಆಯ್ತು ನೋಡ್ಕೊಳ್ಳಿ. ಯಾರೀಗ ಬ್ಯಾಟ್ಸ್ಮನ್ ಅವನೇನಾ? ಮಯಾಂಕ್ ಅಗರ್ವಾಲ್. ಇನ್ ಸ್ವಿಂಗು ಕೇರಂ ಬಾಲ್. ಒಂದ್ ರನ್ ಹೊಡ್ಕೊಬಿಡ್ತೀನಿ ಹೇಳಪ್ಪ. ಇನ್ 3 ಬಾಲ್ ಐತೆ. 100 ರನ್ ಹೊಡಿತೀನಿ ಅಂದ್ರೆ ಬರೀ 3 ರನ್ ನೋಡ್ತೀನಿ. ನೀನ್ ಹಂಗಲೇ ಹೇಳಿ 100 ಕೊಡ್ಲ. ನಾನೇ ಕೇಳಿಸ್ಕೊಂಡೆ. 5 ವಿಕೆಟ್. ಏನೋ ಹೊಡ್ದ. ರನ್ಔಟ್ ಗೈಸ್. ಅಯ್ಯೋ, ಒಂದೊಂದು ಡೈವರ್ ಹೊಡ್ಸ್ತಿತ್ತು. ಲಾಸ್ಟ್ ಬಾಲ್ ಇದು. ಲಾಸ್ಟ್ ಬಾಲ್ 6 ಹೊಡ್ಬಿಟ್ಟ. ಸೊ ಇದು ಓವರ್ನ ಲಾಸ್ಟ್ ಬಾಲ್, ಇನ್ನಿಂಗ್ಸ್ನ ಲಾಸ್ಟ್ ಬಾಲ್. ಈ ಬಾಲ್ ಅಂತೂ ಕ್ಲೀನ್ ವಿಕೆಟು. ಎಲ್ಲ ಕ್ಯಾಚ್ ಹೋಗ್ಸಾಯ್ತವೆ. ನೀನ್ ಹೊಡಿತಾರೆ. ಅಪ್ಪ ಎಂತ ಕ್ಯಾಚ್ ನನ್ ಮಾತ್ರ.
ಕುಳ ಏನ್ ನಿಮ್ಮ ಅಭಿಪ್ರಾಯ? ಒಂದ್ ಇನ್ನಿಂಗ್ಸ್ ಮುಗ್ದಿದೆ. ಸಾಕು 10 ರನ್ನಲ್ಲಿ ಆಡ್ಸಕ್ಕೆ 5 ರನ್ ಆಲ್ ಔಟ್. ನಂದು ಫೋನು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಡಮರ್ ಡಮಲ್ ಇವಂದು ಅದ್ಯಾವ್ದು ಯಾರೋ ಡಮರು ಡುಮಲ್ಲು ಅದಾದ ಒಂದು ಡೈಲಾಗ್ ಐತೆ. ನಾನ್ ಬ್ಯಾಟಿಂಗ್ ಇವೊಂದು ಬ್ಯಾಟಿಂಗ್ ಗೈಸ್. ಟಾರ್ಗೆಟ್ ಎಷ್ಟು? 11. 11 ನೋಡಿ ಈಗ ಮೊದಲೇ ಬೌಲರ್ ಚೇಂಜ್ ಮಾಡಕ್ಕಲ್ಲ ಈಗ. ಬೌಲರ್ ಬಂದಾದ್ಮೇಲೆ ಬೌಲರ್ ಚೇಂಜ್ ಮಾಡ್ಬೇಕಂತೆ. ನೋಡಿ ಈಗ ಬೇಬಿ ಓವರ್ ಕೊಡಿಸ್ತಾನೆ. ಅಯ್ಯೋ ನೋ ಬಾಲ್ ಇದು. ನೋ ಬಾಲ್ 6 4 1 ಬೌನ್ಸ್ 4 2 ಬೌನ್ಸ್. ಏನ್ ನಿಮ್ಮ ಮುಖದಲ್ಲಿ 5 ರನ್ ಒಂದು ನೋ ಬಾಲ್ ಒಂದು ಕೊಡ್ತಾರೆ. ಹಾಫ್ ಫುಲ್ ಗೋಬಿ ಗೋಬಿ ಹಾಫ್ ಫುಲ್ 1 ಪೀಸ್. 1 ಪೀಸ್. ಒಂದು ವಿಕೆಟ್ ತೆಗ್ಬಿಟ್ರೆ ನಾನೇ ಗೋಬಿ ಕೊಡ್ಸಲ್ಲ ನಿಂಗೆ. ಕೊಡ್ಸ್ಕೊ. ಕ್ಯಾಚ್. ಅಯ್ಯೋ ಯಾವ ಗ್ಯಾಪ್ ಅಲ್ಲಿ ಯಾವ ಕ್ಯಾಚ್ ಹಿಡಿತಾರ ಅಲ್ಲಿ? ಯಾರು ಇಲ್ವೇನೋ ಗೈಸ್. ನಮ್ಮ ಮಾತ್ರ ಇವನ್ ಮಾತ್ರ ಬಿದ್ದು ಸಾಯ್ತಾ ಇದ್ರು ಫೀಲ್ಡರ್ಸು. ನನ್ನ ಪಕ್ಕದಲ್ಲಿ ಹೋದ್ರು ಹಿಡಿತಾ ಇಲ್ಲ. ನಿಲ್ಸ್ಕೊಡು ಗೈಸ್. ಇದ್ರಲ್ಲಿ ಕ್ಲೀನ್ ಲೂಸರ್ ಬಂದು ನೆವರ್ ಲಾಸ್ಟ್. ನೆವರ್ ಲಾಸ್ಟ್. ಸೊ ಬನ್ನಿ ಇನ್ನ ಎಷ್ಟು ಬಾಲ್ಗೆ 2 ರನ್ ಬೇಕಿರೋದು. 11 ಬಾಲ್ಗೆ 2 ರನ್ ಗೈಸ್. ಮ್ಯಾಚ್ ಗೆದ್ಬಿಟ್ಟ ಗೈಸ್ ಇವನು. ನಮಗೂ ಅವಾಗಿನ ಹಂಗೆ ಹಿಡಿತಾ ಇದ್ದಿದ್ದು. ನಿಮ್ಮ ಅಭಿಪ್ರಾಯ? ನಿಮ್ಮ ಫೀಲ್ಡರ್ಸ್ ಮೇಲೆ ಇರುವ ಗೌರವ ಹೆಚ್ಚೈತೆ. ಸರಿಯಾ ಅಂತ ಒಬ್ಬ ಅವನೇ ಅವ್ನು ಹಿಡಿತಾನೆ. ಬೆಳಗಿರೋರೆಲ್ಲ ಕ್ಯಾಚ್ ನಿಂತಾರ ಕಳ್ಳನ್ ಮಕ್ಳು. ಏನು ಹೇಳ್ತಾ ನಿನ್ಗೆ? ನನಗದ ನಿನ್ಗೆ ಹೇಳ್ತಾರದು ಬಿಳಿಯ ಅಂತ. ಹಂಗಾರೆ ನಾನು ಕರಿಯಾಗಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಬಲ್ ಹಾಕ್ಬಿಡ್ತಿತ್ತು. ಔಟಾ? ಈ ನನ್ನ ಮಗ ಗೆಲ್ಲಕ್ ಆಗದೆ ಇಲ್ಲಿ ಬಂದ್ಬಿಟ್ಟು ನನ್ನ ಮೊಬೈಲ್ ಇಟ್ಕೊಂಡು ಏನೋ ಅಲ್ಲಾಡ್ಸ್ತಾವನೆ ಬಂದ್ಬಿಟ್ಟು ಇಲ್ಲಿ. ಔಟ್ ಐತೇನೋ ಅದು? ಇಲ್ಲ ಇನ್ನು ಎಷ್ಟು ಬೇಕು? ಅದು ಮಿಸ್ ಆಗಿ ಹಿಂಗ್ ತೆಗಿಸ್ಬಿಟ್ಟು ಹೆಂಗ್ ಅಂತ ಮಿಸ್ ಆಗಿ ತಗ್ಗಿಸ್ಬಿಟ್ಟು ಇನ್ನ ಕೇವಲ ಬಾಲ್ ಹಾಕ್ಬಿಟ್ಟು ಆಗಿಂದ 2 ರನ್. ನೀವು ಯಾರು ಹೊಡಿತಾ ಇಲ್ಲ ಗೈಸ್. ಫುಲ್ಲು ನೈಲ್ ಬೈಟಿಂಗ್. ನೈಲ್ ಬ್ಯಾಟಿಂಗ್. ಮ್ಯಾಚ್ ಫುಲ್ ಟೆನ್ಷನ್ ಆಗಿದೆ ಪ್ರವೀಣ್ ಅವ್ರಿಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವ ಬಾಲ್ ನೋಡ್ಕೊಂಡ್ ಗೆದ್ದಿರೋದು ಈಗ ಗೊತ್ತಾಯ್ತು. ನೋಡ್ಕೊಂಡ್ ಗೆದ್ದಿರೋದು ಇವನು. ಏನ್ ನೋಡ್ಬೇಕು ಏನ್ ಗೆಲ್ಲಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಗೆಲ್ಲಬಲ್ಲ ನೋಡ್ಕೊಂಡ್ ಗೆದ್ದಿರೋದು. ವಡಾ ಫ್ಯಾನ್ ಹೇಳ್ಕೊಟ್ಬಿಟ್ಟು ಗೆಲ್ಸ್ತಿಯಲ್ಲ ಮೋಸ ಆಗಿ. ಗೈಸ್ ಈಗ ಒಂದು ಸೋತಾಯ್ತು. ಈಗ ನಾನು ಇವ್ನು ಆಡ್ತೀವಿ. ನಾನು ಗೆಲ್ತೀನಿ. ಇವರಿಬ್ರು ಸೇರಿ ನನಗೆ ಗೋಬಿ ಕೊಡಿಸ್ತಾರೆ. ಸೋಲೆ ಗೆಲುವಿನ ಮೆಟ್ಟಿಲು. ನೆಕ್ಸ್ಟ್ ಟೈಮ್ ನಾನು ಪಕ್ಕ ಗೆದ್ದೆ. ನೆವರ್ ವಿನ್ ಅಂತ ಹೆಸರು ಇಟ್ಕೋ. ನೆವರ್ ವಿನ್ ಆಗ್ತೀನಿ. ನಂಗೆ ಇವನ್ ಜೊತೆ ಟೀಮ್ ಇರಾಳೆ. ಗೈಸ್ ನಮ್ಮ ಕುಳ್ಳು ಟೀಮ್ ಅಲ್ಲಿ ಪ್ಲೇಯರ್ಸ್ ಕಾಂಟ್ರಾಕ್ಟ್ ಸೈನ್ ಮಾಡಿರೋ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಾರ ನೋಡಿ. ಯುವರ್ ಪ್ಲೇಯರ್ ಕಾಂಟ್ರಾಕ್ಟ್ ಆರ್ ಎಕ್ಸ್ಪೈರ್ಡ್. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಗೋ ಟು ಟೀಮ್. ನನ್ನ ಮಗ ಯಾಕೆ ಅಂದ್ರೆ ಪ್ಲೇಯರ್ಸ್ ಹೋಗ್ಬಿಟ್ಟಾರ ಕಾಂಟ್ರಾಕ್ಟ್ ಇಂದ. ನಮ್ ಟೀಮ್ ಅಲ್ಲಿರೋ ಯೋಗ್ಯತೆ ಇಲ್ಲ ಅವ್ರಿಗೆ. ಅದಕ್ಕೆ ವಾಪಸ್ ಹೋಗಿದ್ದಾರೆ. ಇವಾಗ ಹೊಸ್ತಾಗ ಒಂದು ಟೀಮ್ ಕ್ರಿಯೇಟ್ ಮಾಡ್ತೀನಿ. ಟೀಮ್ ಕ್ರಿಯೇಟ್ ಮಾಡ್ತಾನೆ. ನೆವರ್ ವಿನ್ ಟೀಮ್ ಹೆಸರು. ಅದ್ ನೆವರ್ ಲಾಸ್ಟ್. ನೆವರ್ ಲಾಸ್ಟ್. ಇದು ನೆವರ್ ವಿನ್. ನೆವರ್ ಅಲ್ಟ್ರಾ ಲಾಸ್ಟ್. ಇದು ಆಕ್ಚುಲಿ ನೆವರ್ ವಿನ್ ಅಥವಾ ನೆವರ್ ವಿನ್ ತರನೇ ಆಗ್ತಿತ್ತು. ಈಗ ನೆವರ್ ಲಾಸ್ಟ್ ಆಗ್ತೀನಿ. A few moments later. ಕಳ್ಳು ನಂಬರ್ ಕೊಳ್ಳು ನಂಬರ್ ಅಂತಾರ. ನಾನು ಹೇಳ್ತಾ ಇದ್ದೀನಿ ಕೊಡ್ಸಕ್ಕೆ ಕಾಯ್ತೀನಿ. ಕೊಡ್ಸ್ತಾ ಅಂತ ಅಂದು ಅದಾರ ಒಂದರ ಕೊಡ್ಸೋ. ಆಯ್ತು ಕೊಡ್ಸ್ತಾ. ಓಕೆನಾ? ಓಕೆ ನೀನೇ ಕೊಡ್ತೆ. ಈಗ ಏನಂತ ಗೊತ್ತಾ, ನಾವ್ ಆಡಿದೇ ತಪ್ಪಂತೆ. ಇವನ್ ಸೋತ್ಬಿಟ್ಟು ನಾನು ಗೆಲ್ಲಿಲ್ಲ. ಇವಾಗ ಕ್ರಿಕೆಟ್ ಆಡಕ್ ಹೋಗ್ತಿದ್ದೆ. ಇವಾಗ ಆಡ್ಬಿಟ್ಟು ಮ್ಯಾಚ್ ರಿಸಲ್ಟ್ ಬರ್ಬೇಕು. ಮ್ಯಾಚ್ ರಿಸಲ್ಟೇ ಬಂದಿಲ್ಲ ಅಂದ್ಮೇಲೆ ನಾವ್ ಹೆಂಗ್ ಗೋಬಿ ಕೊಡ್ಸೋದು? ಇವಾಗ ಯಾರು ಕೊಡಿಸ್ತಾ ಇರೋದು? ನಾನು ಮತ್ತೆ ವಿನಯಣ್ಣ. ಸೊ ಗೈಸ್ ನಂದು ಒಂದು ನಮ್ಮ ಅಣ್ಣಂದು ಗೆದ್ದಿರೋ ಖುಷಿ ಕೊಡ್ತಾರೆ. ನಾನು ಸೋತಿರೋ ಖುಷಿ ಕೊಡ್ತೀನಿ. ಒಟ್ಟ ನಮ್ ಗೋಬಿ ಕೊಡಿಸ್ತಾನೆ ಅಷ್ಟೇ ಸಾಕು. ಗೋಬಿ ತಿನ್ನಂತ ಕರ್ಕೊಂಡ್ರೆ ಗೈಸ್. ಗೋಬಿ ಹೆಂಗಿದೆ ತೆಗ್ದಿಲ್ಲ ಈ ಊರಲ್ಲಿ. ಯಾವ್ದೋ ನಿಮ್ ಊರಲ್ಲಿ? ನಮ್ಮೂರಲ್ಲ ಕಣಪ್ಪ, ನಮ್ಮ ತಂದೆ ಊರು. ಇವರ ತಂದೆ ಊರಂತೆ. ಸೊ ಈಗ ಯಾವ್ದೋ ಬೇಕ್ರಿ ಕರ್ಕೊ ಬಂದಾನೆ. ಇವ್ರ ತಂದೆ ಬೇಕ್ರಿ. ಕುಲ ನಿನ್ ತಂದೆ ಬೇಕ್ರಿ. ನಾನು ಹೋಗಿ ಸ್ಕೂಲ್. ಓ ಹಾಳು ಮಾಡಿ ಸ್ಕೂಲ್ ಅನ್ನಲ್ಲಿ ಇಲ್ಲಿ ಏನು? ಓ ಏನ್ ಕೊಡಿಸ್ತಾ ಇದೀಯಾ? ಪಪ್ ಕೊಡಿಸ್ತಾ ಇದೀಯಾ? ಮುಟ್ಕೊಂಡು ಹೇಳು.
ಮಾತಿಗೆ ಕೊಡಿಸ್ತಿರೋ ನೀವು ಪೇ ಮಾಡೋದು ಅವನು, ಆಮೇಲೆ ಶೇರ್ ಮಾಡ್ತೀವಿ. ಅವ್ರು ಶೇರ್ ಮಾಡಲ್ಲ ಗೈಸ್. ಈಗ ಸದ್ಯಕ್ಕೆ ನಾನೇ ಕೊಡ್ಸೋಣ. ಈಗ ಹಿಂಗೆ ಎತ್ಕೋತೀನಿ ಅವ್ರಿಗೂ ಮಾತಾಡಲ್ಲ. ಬೇಕಾ ಕೆರ್ಕೊಂಡ್ ತಿನ್ನೋದು ಏನೋ ಮತ್ತೆ ಅದು ಅಣ್ಣ ಮತ್ತೆ ಅಂದ್ಬಿಟ್ಟೆ ಹಾಕೊಂಡ್ ತಿನ್ನೋದು ಕೆರ್ಕೊಂಡ್ ತಿನ್ನೋದು ಗೈಸ್. ಬರ ಇಲ್ಲಿ ತೋರ್ಸೋ. ಕರಡಿ ಜೊತೆ ಕಿತ್ತಾಡಿದ ತೋರ್ಸೋ. ಗೈಸ್ ನಾನು ಹೇಳ್ದೆ ಮನೆ ಎಲ್ಲಿದ್ದೀನಿ ಅಂದೆ, ಯಾವ್ದೋ ಕಾಡಲ್ಲಿ ಇದೀನಿ ಅಂತ. ಕರಡಿ ಜೊತೆ ಕಿತ್ತಾಡಿರೋದು ಗೈಸ್ ನೋಡಿ, ಎಲ್ಲ ಹೆಂಗ್ ಕುಯ್ಕೊಂಡೈತಿ. ಚಕ್ಲಿ ಚೆನ್ನಾಗಿ ತಿನ್ನೋದು. ಆ ಕರಡಿ ಯಾರು ಅಂದ್ರೆ ಈ ಜನುಮವೇ ದೊರಕಿದೆ ಸವಿ ಆನ್ಲೈನ್ ಕ್ರಿಕೆಟ್ ಆಡ್ಕೊಂಡು ಈಗ ಆಫ್ಲೈನ್ ಕ್ರಿಕೆಟ್ ಆಡಕ್ ಬಂದಿದ್ದೀವಿ ಫೀಲ್ಡ್ಗೆ. ಜಿಂಗಾಲೆ ಬೆಟ್ಸ್ ಆಡ್ತಾ ಇದೀನೋ ಲೊಡಕ್ಕೆ ಬಾಲ್. ಗೈಸ್ ಬ್ಯಾನ್ ಬೆಟ್ಟಿಂಗ್, ಬ್ಯಾನ್ ಪ್ರವೀಣ ಎಲ್ಲಿದ್ಯೋ ಇಲ್ಲ ಅವನೇ. ಸೊ ಬನ್ನಿ ಆಡೋಣ. ಏನ್ ಗೊತ್ತಾ ಇದು ಸ್ಕೀಮು ಬಾಯಲ್ಲ, ಏನ್ ಗೊತ್ತಾ ಪ್ರವೀಣ ಆ ಕಡೆ ಆಡ್ತಾನೆ. ಈಗ ನಾವು 3 ಜನನೇ ಆಡೋದು. ಗೆದ್ರೆ ಗೋಬಿ ತಿನ್ನೋಣ ಅಂತ ಪ್ಲಾನ್ ಮಾಡಿದೀವಿ. ಇವಾಗ ಕ್ರಿಕೆಟ್ ಆಡಿದಾಗ ದುಡ್ಡು ಗೆಲ್ಲಕ್ಕಾಗಿವಲ್ಲ, ಈಗ ಗೆದ್ಬಿಟ್ಟು ಇವ್ರದ್ದು ದುಡ್ಡು ಇಟ್ಕೊಂಡು ಹೊಡ್ಕೊಂಡು ಕ್ಯಾಪ್ಟನ್ ಪ್ರವೀಣ ಲೇ ಕ್ಯಾಪ್ಟನ್ ನಾನು ಕಣಲೇ. ಸೊ ಗೈಸ್ ನಾವು ಬೌಲಿಂಗ್ A few moments later. ಗೈಸ್ ಇಲ್ಲಿ ಆಡಿದ್ದೇನು ರೆಕಾರ್ಡ್ ಮಾಡಲಿಲ್ಲ. ಸೊ ಇವತ್ತಿಗೆ ಲಾಗು ಎಷ್ಟು ನೋಡಿದ್ವಿ ಅಷ್ಟೇ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿ ಕ್ಲಿಕ್ ಮಾಡಿ. ಕ್ಲಿಕ್ ಎಲ್ಲ ಹೊಡೀರಿ ಅನ್ನೋ ಗಂಟೆ ಬಿಡಿರಿ ಇದೆಲ್ಲ. ಬೈ ಗೈಸ್.